ಕೆಲವೊಬ್ಬಳಿ ಮಕ್ಕಳಿಗೆ ಈ ವಿಡಿಯೋ ಮಾಡ್ತಾ ಇರೋದು. ಆದರೆ ಪಾಪ ತುಂಬ ಜನ ನಮ್ಮ ಫಾಲೋವರ್ಸ್ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತೀರಾ. ಯಾಕೆಂದರೆ ಬೆಳಗ್ಗೆ 10 ಗಂಟೆಗೆ ಎದ್ಬಿಟ್ಟು 1,000-1,500 ಡ್ಯೂಟಿ ಮಾಡ್ಕೊಂಡು ಸಂಜೆ 6 ಗಂಟೆಗೆ ಹೋಗ್ಬಿಟ್ಟು ಒಂದು ಬಿಯರ್ ಹೊಡೆದು ಕುತ್ಕೊಂಡ್ಬಿಟ್ಟು ಯಾವ ವಿಡಿಯೋಗಳು ಸಿಗ್ತವೆ ಆ ವಿಡಿಯೋಗಳಿಗೆ ಕಮೆಂಟ್ ಹಾಕೋ ಬೋಳಿ ಮಕ್ಕಳು ತಿಕ್ಕ ಹುರ್ಕೋತಾರೆ. ಅದಕ್ಕೋಸ್ಕರ ಮಾಡ್ತಾ ಇರಲಿಲ್ಲ. ಇವತ್ತೊಬ್ಬರು ಮೈಸೂರಲ್ಲಿ ಸಿಕ್ಕಿದ್ರು, ನನಗಿನ್ನ ನಮ್ಮ ತಂದೆ ಏಜ್ ಅವ್ರಿಗೆ. ಅವ್ರು ನನ್ನನ್ನು ಅಣ್ಣ ಅಂತ ಕರೆದ್ಬಿಟ್ಟು ಮಾತಾಡಿಸಿ ತುಂಬ ಚೆನ್ನಾಗಿ ಹೇಳಿದ್ರು. ಅದಕ್ಕೋಸ್ಕರ ಇನ್ಮೇಲೆ ಪರವಾಗಿಲ್ಲ, ಯಾರು ಏನು ಅಂದ್ಕೊಂಡ್ರು ವಿಡಿಯೋ ಮಾಡ್ತೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದಿರೋದು, ಡ್ಯೂಟಿ ಸ್ಟಾರ್ಟ್ ಮಾಡಿ ಇವಾಗ ರಾತ್ರಿ 12:30 ಮೈಸೂರು ರೌಂಡ್ ಟ್ರಿಪ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ವಿಡಿಯೋ ಫುಲ್ ಹಾಕ್ತೀನಿ, ನೋಡ್ಬಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ. ಗುಡ್ ನೈಟ್ ಎಲ್ಲರಿಗೂ. ಬೆಳಗ್ಗೆನೇ 6:30 ಪಿಕಪ್ ಇತ್ತು ಮೈಸೂರು ಡ್ಯೂಟಿ. ಅದಕ್ಕೋಸ್ಕರ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ದೇವರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಹಾಗೆ ನಮ್ಮ ರಥನ ಕ್ಲೀನ್ ಮಾಡಿಕೊಂಡು ಲೈಟಾಗಿ ಒಂದು ಟೀ ಕುಡ್ಕೊಂಡು CNG ಬಂಕ್ ಹೋಗಿಬಿಟ್ಟು CNG ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಪಿಕಪ್ ಇದ್ದಿದ್ದು ಈಜಿಪುರದಲ್ಲಿ. ಹಂಗೆ ರೋಡಲ್ಲಿ ನಮ್ಮ ಬಾಸ್ಗೊಂದು ಸತಿ ನಮಸ್ಕಾರ ಹಾಕ್ಕೊಂಡು ಶಿಸ್ತಾಗಿ ಹೊಟ್ಟಿದ್ದೆ ನಾವು ಕಸ್ಟಮರ್ ಲೊಕೇಶನ್ಗೆ. ಕಸ್ಟಮರು ಹುಬ್ಳಿಯವರು, ಒಳ್ಳೆ ಕಸ್ಟಮರ್, ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರನ್ನ ಪಿಕಪ್ ಮಾಡಿಕೊಂಡು ಶಿಸ್ತಾಗಿ ಹೊರಟಿದ್ದು ನಾವು ಮೈಸೂರು ಕಡೆ. ಪಾಪ ಎಲ್ಲ ಮಲ್ಕೊಬಿಟ್ಟಿದ್ರು, ಬೆಳಗ್ಗೆ ಬೇಗ ಇದ್ದಿದ್ರು ಅಂತ. ಸರಿ ಅಂತ ಅಂದ್ಕೊಂಡು ಫಸ್ಟ್ ಹೊರಟಿದ್ದು ನಾವು ನಂಜನಗೂಡು ಕಡೆಗೆ. ಅಲ್ಲಿ ನಂಜನಗೂಡು ಕಡೆ ಹೋಗ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿ ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮತ್ತೆ ಅಲ್ಲಿಂದ ಅವ್ರನ್ನ ಪಿಕಪ್ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದರು. ಸರಿ ಅಂತ ಅಂದ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋದಾರಿಲ್ಲ, ಸೈಡಿಗೆ ಹಾಕ್ಬಿಟ್ಟು ಟಿಫನ್ ಮಾಡೋಣ ಅಂದರು. ಮನೆಯಿಂದ ಉಪ್ಪಿಟ್ಟು, ಮೈಸೂರು ಪಾಕು, ಲಾಡು ಎಲ್ಲ ತಂದಿದ್ರು. ಮನೆ ಊಟ ಅಂದರೆ ನಾವು ಮೊದಲೇ ಬಿಡ್ತೀವ. ಹೊಟ್ಟೆ ತುಂಬ ತಿಂದ್ಕೊಂಡು ನಾವು ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ನೋಡಿದ್ರೆ ಎಲ್ಲಿ ನೋಡಿದ್ರು ಪೊಲೀಸ್ನವರೇ ತುಂಬಿದ್ರು. ಏನಪ್ಪ ಅಂತಂದರೆ ನಾಳೆ ಆಷಾಢ ಶುಕ್ರವಾರ, ಆಷಾಢ ಫಸ್ಟ್ ಶುಕ್ರವಾರ. ಅದಕ್ಕೋಸ್ಕರ ಎಲ್ಲ ಸಜ್ಜು ಮಾಡ್ತಾಯಿದ್ರು. ಮೈಸೂರಂತರೂ ಸಿಕ್ಕಾಪಟ್ಟೆ ಖಾಲಿ ಹೊಡಿತಾ ಇತ್ತು. ಹಾಗೆ ನಮ್ಮ ರಥಕ್ಕೊಂದೆರಡು ಅದು ಇದು ತೊಗೊಂಡು ನೆಕ್ಸ್ಟ್ ಹೊರಟಿದ್ದೆ ನಾವು ಫಿಶ್ ಲ್ಯಾಂಡ್ಗೆ ಅವ್ರನ್ನ ಡ್ರಾಪ್ ಮಾಡಿ ಊಟ ಮಾಡಬೇಕು ಅಂದರು. ಸರಿ ಅಂತ ಎಲ್ಲರೂ ಹೋಗ್ಬಿಟ್ಟು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಬಂದಿದ್ದೆ ಮೈಸೂರು ಪ್ಯಾಲೇಸು. ಒಂದೇನಪ್ಪ ಅಂದರೆ ಮೈಸೂರು ಪ್ಯಾಲೇಸಲ್ಲೂ ಇವತ್ತು ಲೈಟಿಂಗ್ಸ್ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಪಾಪ ಬೇಜಾರಾಗೋದ್ರು ಅವರು. ಸರಿ, ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಲ್ಲಿ ಮೈಸೂರು ಪ್ಯಾಲೇಸ್ ತೋರಿಸ್ಕೊಂಡು ಅಲ್ಲಿಂದ KRS ಡ್ಯಾಮ್ಗೆ ಬಂದ್ವಿ. ನಮ್ಮ ಟೈಮು KRS ಅಲ್ಲೂ ಲೈಟಿಂಗ್ಸ್ ಇಲ್ಲ. ಅದಕ್ಕೋಸ್ಕರ ಹೊರಡೋಣ ರಿಟರ್ನ್ ಅಂತ ಅಂದರು. ಶಿಸ್ತಾಗಿ ಅಲ್ಲಿಂದ ಕರ್ಕೊಬಂದು ಅವ್ರನ್ನ ಡ್ರಾಪ್ ಮಾಡಿ 12:30 ಆಗೋಯ್ತು ಮನೆಗೆ ಹೋಗೋಷ್ಟೊತ್ತಿಗೆ.